ಕೋಡುಬಳೆ ಅಂದ್ರೆ ಅಡುಕಲೆ. ಬೆಂಗಳೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪೋಸ್ಟರ್ ವಾರ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ ಟೀಕೆ. ಚರ್ಚೆಗೆ ಬನ್ನಿ ಅಂತ ಬಿಜೆಪಿಗೆ ಕಾಂಗ್ರೆಸ್ ಕೌಂಟರ್. ಇದೆಲ್ಲವನ್ನ ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪೋಸ್ಟರ್ ವಾರ್ ನಡೀತಾ ಇದೆ. ನಗರದ ಹಲವೆಡೆ ಪ್ರಧಾನಿ ಮೋದಿ ಮಿಸ್ಸಿಂಗ್ ಎಂಬ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಕ್ಷಣೆಗಾಗಿ ಮೋದಿ ದೇಶ ಬಿಟ್ಟಿದ್ದಾರಾ, ಮೋದಿ ದೇಶ ಬಿಟ್ಟು ತೊಲಗಿದ್ದಾರೆಯೇ ಎಂಬ ಬರಹದ ಪೋಸ್ಟರ್ಗಳು ರಾರಾಜಿಸುತ್ತಿವೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ರಾಜ್ಯದಲ್ಲಿ ಪ್ರತಿಭಟನೆ ಕಿಚ್ಚು ಹೊತ್ಕೊಂಡಿದೆ. ನೀಟ್ ಅಕ್ರಮ, ರಾಹುಲ್ ಗಾಂಧಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದನ್ನು ಖಂಡಿಸಿ ಕಾಂಗ್ರೆಸ್ ನಿನ್ನೆ ಸಹ ಪ್ರತಿಭಟನೆ ನಡೆಸಿತು. ಧಾರವಾಡ, ಶಿವಮೊಗ್ಗ, ರಾಯಚೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಮತ್ತೊಂದು ಕಡೆ ಬಿಜೆಪಿ ಕೂಡ ಧಾರವಾಡ, ತುಮಕೂರು, ಶಿವಮೊಗ್ಗ, ಕಾರವಾರದಲ್ಲಿ ಪ್ರತಿಭಟನೆ ನಡೆಸಿತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಸಿಎಂ ಡಿಕೆ ಆಗ್ರಹಿಸಿದ್ದಾರೆ. ನಿಮ್ಮ ಕಾಲದಲ್ಲಾದ ಪೇಪರ್ ಲೀಕ್ಗಳಿಗೆ ನೀವು ರಾಜೀನಾಮೆ ಕೊಟ್ಟಿದ್ರಾ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ಬಿವೈ ವಿಜಯೇಂದ್ರ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ನೆನಪಿಸಿ ತಿವಿದಿದ್ದಾರೆ. ನಿಮ್ಮ ಮಕ್ಕಳೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ. ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಒಪ್ಕೊಳ್ಳಿ, ರಾಜೀನಾಮೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಏನಾಗುತ್ತದೆ? ಕೆಮಿಸ್ಟ್ರಿ ಪೇಪರ್ ಲೀಕ್ ಆಯಿತು, ಅವಾಗ ರಾಜೀನಾಮೆ ಕೊಟ್ಟಿದ್ದೀರಾ ನೀವು. ಧಾರವಾಡದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ಆಯಿತು, ಲಾಠಿ ಚಾರ್ಜ್ ಮಾಡಿದ್ರಿ, ಅವಾಗ ನಿಮ್ಮ ರಾಜೀನಾಮೆ ಕೊಟ್ಟರೆ ಮೊನ್ನೆ ನೀವು. ಇದೇ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಕರಣದಲ್ಲಿ 11 ಜನ ಅಮಾಯಕರು ಪ್ರಾಣ ಕಳೆದುಕೊಂಡ್ರು. ನೀವ್ಯಾರೋ ಅದನ್ನ ಹೊಣೆಯನ್ನು ಹೊತ್ಕೊಳ್ಳಿಲ್ಲ. ಅಧಿಕಾರಿಗಳ ಮೇಲೆ ಜವಾಬ್ದಾರಿಯನ್ನು ಹೊರತಕ್ಕಂಥ ಪ್ರಯತ್ನ ಮಾಡಿ ಕೈ ತೊಳ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರಿ. ಎಲ್ಲೋಗಿದ್ರು ರಾಹುಲ್ ಗಾಂಧಿ ಅವರು? ಅವಾಗ ನೀವು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡ್ತೀರಾ? ಒಂದೆಡೆ ದೇಶಾದ್ಯಂತ ಕಾಂಗ್ರೆಸ್ ನೀಟ್ ಅಕ್ರಮದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದೆ. ಇತ್ತ ಗೊಂದಲ ಮಾಡಬೇಡಿ, ಚರ್ಚೆಗೆ ಬನ್ನಿ ಅಂತ ಬಿಜೆಪಿ ನಾಯಕರು ಕೆರಳಿಸಿದ್ದಾರೆ. ಚರ್ಚೆಗೆ ಬನ್ನಿ ಎಂದ ಅಶೋಕ್ ಮಾತಿಗೆ ವಿಜಯೇಂದ್ರ ದನಿಗೂಡಿಸಿದ್ದಾರೆ. ಮೊದಲು ಧರ್ಮೇಂದ್ರ ಪ್ರಧಾನರನ್ನ ವಜಾಗೊಳಿಸಿ ಅಂತ ಪರಮೇಶ್ವರ್ ಗುಡುಗಿದ್ದಾರೆ. ಪ್ರಧಾನಮಂತ್ರಿಗಳ ಮನೆ ಮುಂದೆ ಕೂತು ನಾಟಕ ಆಡುವ ಬದಲು ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭ ಆಗಿದೆ, ಸಮಗ್ರವಾಗಿ ಚರ್ಚೆ ಆಗಬೇಕು ಮತ್ತು ಇದಕ್ಕೆ ಉತ್ತರ ಸಿಗಬೇಕು ಅಂತ ಚರ್ಚೆಗೆ ಮುಂದೆ ಬರಬೇಕಾಗ್ತದೆ. ಅದನ್ನ ಮಾಡೋದನ್ನ ಬಿಟ್ಟು ಈ ರೀತಿ ಗೊಂದಲ ನಿರ್ಮಾಣ ಮಾಡೋದಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ. ಇದು ನಾವು ವಿರೋಧಿಸ್ತೇವೆ. ನೀವು ಧರ್ಮೇಂದ್ರ ಪ್ರಧಾನನ್ನು ಸ್ಯಾಕ್ ಮಾಡಿ, ನೀವು ಪರವಾಗಿದ್ದರೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಅವರು ಹೊತ್ತಿದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಲ್ವಾ? ಅದು ಮಾಡ್ದೇನೆ ನಾನು ಪರವಾಗಿದ್ದೇನೆ, ಹಿಂದೆಲ್ಲ ಪಕೋಡ ಮಾರಿ ಅಂತ ಹೇಳ್ತಿದ್ರಲ್ಲ, ಈಗ ಬದಲಾಗಿದ್ದಾರೆ ಅವರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಣೆ ಮೋದಿ ಹೊರಬೇಕು, ನೈತಿಕ ಹೊಣೆ ಹೊತ್ತು ಮೋದಿ ರಾಜೀನಾಮೆ ಕೊಡಬೇಕು ಅಂತ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಗ್ರಹಿಸಿದ್ದಾರೆ. 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಸಾವಿಗೆ ನ್ಯಾಯ ಬೇಕು, ನೈತಿಕ ಹೊಣೆ ಹೊತ್ತು ಪ್ರಧಾನಿ ಮೋದಿ ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿದ್ದಾರೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಪ್ರಕರಣ ಖಂಡಿಸಿ ಡಿಸಿಎಂ ಪರಮೇಶ್ವರ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ನಿರ್ವಹಣೆಯ ವೈಫಲ್ಯ ಮತ್ತು ವಿದ್ಯಾರ್ಥಿಗಳ ಶಾಂತಿಯುತ ಪ್ರತಿಭಟನೆ ಹತ್ತಿಕ್ತಾ ಇರುವ ನಡೆ ಪ್ರಶ್ನಿಸಿ ಪತ್ರ ಬರೆದಿದ್ದಾರೆ. ನೀಟ್ ಹಿಂಪಡೆದುಕೊಳ್ಳಿ ಮತ್ತು ಅರ್ಹತೆಯ ಆಧಾರದ ಸಿಇಟಿ ಮರುಸ್ಥಾಪಿಸಿ ಎಂದು ಪತ್ರದ ಮೂಲಕ ಆಗ್ರಹಿಸಿದ್ದಾರೆ. ನೀಟ್ ಪರೀಕ್ಷೆ ಅಕ್ರಮದ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡೋಕೆ ಏನು ಉಳಿದಿದೆ? ಅದರ ಅವಶ್ಯಕತೆ ಏನಿದೆ? ಚರ್ಚೆಯೇ ಮಾಡದೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ನಿನ್ನೆ ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಈ ವೇಳೆ ಕಚೇರಿ ಮುಂದೆ ಹಾಕಿದ್ದ ಫ್ಲೆಕ್ಸ್ ಹರಿದು ಕಚೇರಿ ಮೇಲೆ ಮೊಟ್ಟೆ ಎಸೆದ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಬ್ಯಾರಿಕೇಡ್ ತಳ್ಳಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ಸಂಬಂಧ ಪ್ರತಿಭಟನಾಕಾರರ ವಿರುದ್ಧ ಕೇಸ್ ದಾಖಲಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ ಸೇರಿ ವಿವಿಧ ಸೆಕ್ಷನ್ ಅಡಿಯಲ್ಲಿ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಾಗಿದೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಖಂಡಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ನಿನ್ನೆ ಕೋಲಾರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಕಾಂಗ್ರೆಸ್ ಎಸ್ಪಿ ಘಟಕದಿಂದ ಸರ್ವಜ್ಞ ಪಾರ್ಕ್ನಿಂದ ಗಾಂಧಿವರೆಗೂ ಪಂಜಿನ ಮೆರವಣಿಗೆ ನಡೆಸಿದ್ರು. ಕೋಡುಬಳೆ ಅಂದ್ರೆ ಅಡುಕಲೆ.